ಮುಂಬೈ ದಾಳಿ ಸಂಚುಕೋರ ಚುನಾವಣೆಯಲ್ಲಿ ಸ್ಪರ್ಧೆ ಉಗ್ರ ಸಾಹಿದ್ ಪಾಕ್ ಪ್ರಧಾನಿ ಆಗ್ತಾನ. ನಮಸ್ತೆ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗಡೆ. ಮುಂಬೈನ ದಾಳಿಯ ಸಂಚುಕೋರನ್ನು ಆಗಿರುವಂತಹ ಸೈಯದ್ ಇದೀಗ ಪಕ್ಷವನ್ನ ಸೇರ್ಕೊಳ್ತಾ ಇದ್ದಾರೆ. ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದಾನೆ. ಹೌದು, ಪಾಕಿಸ್ತಾನದಲ್ಲಿ ಈತ ಚುನಾವಣೆಗೆ ನಿಲ್ಲಲು ಸ್ಪರ್ಧೆ ಮಾಡಲು ರೆಡಿಯಾಗಿ ನಿಂತಿದ್ದಾರೆ. ಹಾಗೆ ಇವನು ಹೇಳೋ ಪ್ರಕಾರ ನಮಗೆ ಎಲ್ಲಾ ಕ್ಷೇತ್ರದಲ್ಲಿಯೂ ಸರಿಯಾದ ಜನರು ಸಿಕ್ಕಿದ್ದಾರೆ, ಎಲ್ಲಾ ಕ್ಷೇತ್ರದಿಂದಲೂ ನಮ್ಮ ಪಕ್ಷ ಪಾರ್ಟಿಸಿಪೇಟ್ ಮಾಡುತ್ತೆ ಅಂತ ತಿಳಿಸಿದ್ದಾನೆ. ಹಾಗಾದ್ರೆ ಯಾರು ಇವನು? ಪಾಕಿಸ್ತಾನ ನಿಜಕ್ಕೂ ಇವನಿಗೆ ಟಿಕೆಟ್ ಕೊಡುತ್ತಾ? ಇವನು ಗೆಲ್ತಾನ? ಪ್ರಧಾನಿ ಆಗ್ತಾನ? ಇದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಾಗೂ ಲಸ್ಟರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಸ್ಥಾಪಕರು ಆಗಿರುವಂತಹ ಹಫೀಜ್ ಸಯೀದ್ ಇದೀಗ ಪಾಕಿಸ್ತಾನದ ರಾಜಕೀಯಕ್ಕೆ ಪ್ರವೇಶಿಸಿದ್ದಾನೆ. ಸಯೀದ್ ನೇತೃತ್ವದಲ್ಲಿ ಪಾಕಿಸ್ತಾನ ಮರ್ಘಾಚಿ ಮುಸ್ಲಿಂ ಲೀಗ್ ಎಂಬ ಪಕ್ಷವನ್ನ ಸ್ಥಾಪಿಸಲಾಗಿದ್ದು, ಫೆಬ್ರವರಿ 8ರಂದು ಪಾಕಿಸ್ತಾನದಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ಬಹುತೇಕ ಎಲ್ಲಾ ಕ್ಷೇತ್ರದಲ್ಲಿಯೂ ಸ್ಪರ್ಧೆ ಮಾಡುವುದಾಗಿ ಪಕ್ಷ ತಿಳಿಸಿದೆ. ಭಯೋತ್ಪಾದನೆಯ ಪ್ರಕರಣದಲ್ಲಿ ಸಯೀದ್ 2019ರಿಂದಲೂ ಜೈಲಿನಲ್ಲಿ ಇದ್ದಾನೆ. ಸಯೀದ್ನ ಬೆಂಬಲಿ ಗುರು ಹಾಗೂ ಲಷ್ಕರ್ ಸದಸ್ಯರೇ ಇದೀಗ ಪಕ್ಷ ಸ್ಥಾಪಿಸಿ ಚುನಾವಣೆಯ ಕಣಕ್ಕೆ ಇಳಿದಿದ್ದಾರೆ. ಸಾಹಿಲ್ ಪುತ್ರ ತಲ್ಹಾ ಸಯೀದ್ ಪಂಜಾಬಿನ ಲಾಹೋರ್ನಿಂದ ಸ್ಪರ್ಧಿಸಲಿದ್ದಾನೆ ಎನ್ನಲಾಗ್ತಾ ಇದೆ. ಆದಾಗ್ಯೂ ಸಾಹಿಲ್ ಮತ್ತು ಪಕ್ಷದ ನಡುವೆ ಯಾವುದೇ ಸಂಬಂಧವಿಲ್ಲ ಎಂದು ಪಕ್ಷದ ಮುಖಂಡರು ಹೇಳಿಕೊಂಡಿದ್ದಾರೆ ಹೊರತು ಸರಿಯಾದ ದಾಖಲೆಗಳು ಇಲ್ಲ. ಒಂದು ವೇಳೆ ಈ ಚುನಾವಣೆಯಲ್ಲಿ ಎಂಪಿಎಲ್ ಜಯ ಸಾಧಿಸಿದರೆ ಸಾಹಿದ್ ಮತ್ತು ಆತನ ಸಂಘಟನೆಗಳಿಗೆ ಮತ್ತಷ್ಟು ಆನೆ ಬಲ ಬಂದಂತಾಗುತ್ತದೆ. ತನ್ನಿಚ್ಛೆಗೆ ತಕ್ಕ ಕಾನೂನನ್ನ ರೂಪಿಸಿಕೊಳ್ತಾನೆ ಈತ. 2018ರಲ್ಲಿ ಮಿಲಿ ಮುಸ್ಲಿಂ ಲೀಗ್ ಎಂಬ ಹೆಸರಿನಲ್ಲಿ ಈ ಪಕ್ಷ ಚುನಾವಣೆಗೆ ಸ್ಪರ್ಧಿಸಿ ಹೀನಾಯವಾಗಿ ಸೋಲನ್ನ ಕಂಡಿತ್ತು. ಆದರೆ 2024ರ ಚುನಾವಣೆಗೆ ಸ್ಪರ್ಧಿಸದಂತೆ ಮುಸ್ಲಿಂ ಲೀಗ್ ನಿಷೇಧವನ್ನ ಕೂಡ ಹೇರಲಾಗಿತ್ತು. ಹೀಗಾಗಿ ಇದೀಗ ಮುಖಾರ್ಜಿ ಮುಸ್ಲಿಂ ಲೀಗ್ ಎಂಬ ಹೊಸ ಹೆಸರಿನ ಮೂಲಕ ಚುನಾವಣೆಗೆ ಸಜ್ಜಾಗಿದ್ದಾನೆ ಈ ಸೈಯದ್. ಇದೆಷ್ಟೋ ಈ ಹೊತ್ತಿನ ಮಾಹಿತಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.